ನೋಡಿದ್ರೆ ಇಲ್ಲಿಂದ ನಾವು ಹೊರಡುವ ಸಮಯ ಆಗಿದೆ. ಬನ್ನಿ ಹೋಗೋಣ. ಇವಾಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟೆ. ಭಯ್ಯ ಬಾಯ್, ಲವ್ ಯು. ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಓಡೋಣ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. Let's go. Yeah. For having lunch. No bro. I will move now. Let's meet next time. Next time. Yeah. Okay. ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇವಾಗ ಬಂದ್ಬಿಟ್ಟು ನಾನು ತ್ರಿಪುರಾ ಕಡೆ ಹೋಗ್ತಾ ಇದ್ದೀನಿ. ಮಳೆ ಮೋಡ ಆಗಿದೆ. ನೋಡುವ ಎಷ್ಟು ದೂರ ಹೋಗೋಕ್ಕಾಗುತ್ತೋ ಅಷ್ಟು ದೂರ ಹೋಗ್ಬಿಡೋಣ ಇವಾಗ. ಲೆಟ್ಸ್ ಗೋ. ನೋಡಿ ಇದೇ ರೋಟಲ್ಲೇ ಹೋಗ್ಬೇಕು. ಬನ್ನಿ ಹೋಗೋಣ. ಅದು ವೆದರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂದ್ಬಿಟ್ಟು ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮಳೆ ಮೋಡ ಆಗ್ತಾ ಇದೆ. ನಿಧಾನಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ಕೋತೀನಿ ಮಳೆ. ಇವಾಗ ನಾವು ಇದೇ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಯಾರು ಲಿಫ್ಟ್ಸ್ ಕೊಟ್ರೆ. ಲೆಟ್ಸ್ ಸ್ಟಾರ್ಟ್ ಇನ್ ಲಿಫ್ಟ್. ಭಯ್ಯ ಲಿಫ್ಟ್ ಆಯ್ತು. ಗಿವ್ ಲಿಫ್ಟ್ ಬ್ರೋ. ಆ ಗಾಡಿಯವರು ನಿಲ್ಲಿಸ್ತಾ ಇದ್ರು ಅನ್ಕೋತೀನಿ, ಬಟ್ ಈಸ್ ಗೋಯಿಂಗ್. ನಿಧಾನಕ್ಕೆ ಹೋಗ್ಬಿಟ್ರು ಅವರು, ಇಲ್ಲಾಂದ್ರೆ ಲಿಫ್ಟ್ ಇಸ್ಕೊಂಡ್ಬಿಡ್ತಿದ್ದೆ. ಲೆಟ್ಸ್ ಸಿ, ಯಾರನ್ನಾದ್ರೂ ಲಿಫ್ಟ್ ಕೇಳೋಣ. ಇಲ್ಲಿ ತುಂಬ ಲಾರಿಗಳು ನಿಂತಿದೆ, ನೋಡುವ. ಬ್ರೋ ವಿ ಡಿಡ್ ನಾಟ್ ಸ್ಟಾಪ್. ಅವ್ರು ನಿಲ್ಸಿಲ್ಲ, ಇರಲಿ. ಬನ್ನಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಕೇಳೋಣ ಅಣ್ಣ ಅವ್ರು ಎಲ್ಲರಿಗೂ ಹೋಗ್ತಾ ಇದ್ದಾರೆ ಅಂತ. ಅವ್ರು ಎಲ್ಲರಿಗೂ ಹೋಗ್ತಾರೋ ಅಲ್ಲರಿಗೂ ಹೋಗೋಣ. ಲೆಟ್ಸ್ ಗೋ. ಮೇಘಾಲಯ ರೈಲ್ವೆ ಸ್ಟೇಷನ್ ಓನ್ಲಿ. Please. Bro, where are you going, bro? I'm going to Tripura. Bro? It is a Tripura route, no bro. Please, yeah, you can drop me. Where are you going? I am all India traveler. By hitchhiking, I am completing for world record. Yeah, sir. Can you give me drop? Yeah. ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಬ್ರೋ. ಯುವರ್ ಗುಡ್ ನೇಮ್ ಬ್ರೋ? My name is Mechan Irfan. ಓಕೆ. ಇವಾಗ ಅವ್ರ ಹೆಸರು. ವೇರ್ ಆರ್ ಯು ಫ್ರಮ್ ಬ್ರೋ? I am from Keria. Keria. Okay. It is Meghalaya only, no bro? Yeah. Okay. Now, where are you dropping bro? I'm going to Keria itself. Okay. ಇವಾಗ ಅವರು ಅಲ್ಲರಿಗೂ ಹೋಗ್ತಾರೆ. ಇಲ್ಲಿಂದ 90 ಕಿಲೋಮೀಟರ್ಸ್ ಇದೆ. 93, 96. ಓಕೆ, 96, 93 ಇದೆ ಅಂತೆ. ಲೆಟ್ಸ್ ಗೋ. 92, I think. 92. ವಾಟ್ ಆರ್ ಯು ವರ್ಕಿಂಗ್ ಬ್ರೋ? I am a social worker. ಸೋಷಲ್ ವರ್ಕರ್. ಸೂಪರ್ ಬ್ರೋ. ಸೋಷಲ್ ವರ್ಕರೇ ನನಗೆ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ಫ್ರಮ್ ಕರ್ನಾಟಕ ಬ್ರೋ. ಐ ಆಮ್ ಡೂಯಿಂಗ್ ಆಲ್ ಓವರ್ ಇಂಡಿಯಾ ಬೈ ವಾಕ್ ಅಂಡ್ ಲಿವ್ ವಿತೌಟ್ ಮನಿ. Okay. Without money. For food I will spend my own money. Okay. Without food I will never spend money 1 rupee also for staying और कहाँ भी मेरे को रूम मीन्स स्टे करने के लिए मौका नहीं दिया तो मैं रूम ले लेता हूँ. नहीं तो वैसे ही चलता रहता हूँ. टेंट है, टेंट लगा कर सोता रहता हूँ. So where are you planning to stay tonight? Don't know sir. Until where I go I will see now. From there I will plan. Okay. ಓಕೆ ಸರ್, ಲೆಟ್ಸ್ ಗೋ ಸರ್. ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ವೆದರ್ ನೋಡಿ ಹೆಂಗ್ ಚೇಂಜ್ ಆಗೋಯ್ತು ಒಂದು ಸೆಕೆಂಡಲ್ಲಿ. ಸೋ ಹಾಟ್ ವಾಸ್ ಇಟ್. ನೋ ಸಡನ್ಲಿ ಇಟ್ ಚೇಂಜ್ ಟು ರೈನ್. Yeah. ಐ ಶಾಕ್ಡ್ ಸರ್, ರಿಯಲಿ ಐ ಶಾಕ್ಡ್. Your good name? ಗಗನ್ ಸರ್. Gagan. ಯಾ. You are married or? Unmarried sir. I am just 23 years old. 23. Yeah sir. Okay. Your age sir? I am 35. 35. Super. You are elder than me. You are big brother then. You are big brother for me. ಇಲ್ಲಿ ನೋಡಿ ಕತ್ಲಾದಂಗ ಆಗೋಯ್ತು ಕಣ್ರಿ. ಸೆಕೆಂಡ್ ಕತ್ಲಾಗೋಯ್ತು. I've been to Bangalore last year. Okay. You know Kannada sir? Little bit? No, I don't. You can understand? No. Okay. I have only Hindi, some like not so much. Okay. You can understand I Hindi. can understand. Okay. Yes, also. I love this place sir, really. Meghalaya is Yeah, like it's a good place. Sir. Good place, huh? Yeah sir, I gone for already. I completed Bangalore to Ladakh by hitchhiking like this only. Bangalore to Ladakh. Yeah. Oh, great. Now I am doing Kanyakumari to all over India. Okay. Again I will end to Kanyakumari only. Wow. Really, I love here more, bro. Meghalaya is like a megas.
Yes. ಐ ಲವ್ಡ್ ಇಟ್. ಬನ್ನಿ ಹೋಗೋಣ. ಮಳೆ ನಿಂತಿದೆ, ಆ ಕಡೆ ನೋಡಿದ್ರೆ ಎಷ್ಟು ಆಳ ಇದೆಯೋ ಅಷ್ಟು ಆಳ ಇದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ನಾನು ಬ್ರೋ ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬ್ರೋ ಬಂದು ಸಿಂಗರ್, ಅವ್ರು ನನಗೋಸ್ಕರ ಒಂದು ಹಾಡು ಆಡ್ತಾರೆ. ಯು ವಿಲ್ ಸಿಂಗ್ ದ ಸಾಂಗ್ ರೈಟ್ ಬ್ರೋ? Sure. ವೆನ್ ಯು ವಿಲ್ ಸಿಂಗ್? I can sing it now, so I can. ಯಾ ಯು ಕ್ಯಾನ್ ಸಿಂಗ್ ನೌ. So what song I sing? So I'll sing a song. It's about life. You know, sometimes you see Life people. song. Yeah. It's about life. Okay. So sometimes you see people on the outside that they are very happy. Okay. But deep inside they are sad. You are directly you are saying to me, sir? Yes. So I'm explaining about the song Yeah, because it's okay. a local language. Okay. So they may not understand, no? Hey, it's okay, sir. My audience will love all the songs. So the song goes like this. Buồn xin dẫu chém mò hay ni has là bờ thái buồn chắc kỳ brua im sập ai na chai yêu phi kỳ đây mình để khai hành pa ya na bỏ mình xin đây khus lai đây khus lai i jeng em đôi chi biết bỏ đi mình tôi yêu em khus lai nên đã đắp mình stop on tip mình tu hey new ya chat ya wai hey new ya chat ya wai oh 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 oh. So that is the song. Very good. What is the meaning of this song, sir? Yes, the meaning of the song is that what I'm telling you, that it's about life. Like sometimes, many times you see people from the outside, they are very happy. Yeah. But deep inside they are hurt, they are fully in pain. Okay. So that is what exactly it means. And it says you don't have to worry for what's going to happen tomorrow. Live for the present and then enjoy life. ಸೂಪರ್ ಮೋಟಿವೇಶನ್ ಸಾಂಗ್ ಸರ್. ಸಾರ್ ಇವಾಗ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡಿಸಿ ನನಗೆ ನಿಜವಾಗ್ಲೂ ಅರ್ಥ ಆಯ್ತು. ಅವ್ರ ಸಾಂಗ್ ನನಗೆ ಅಷ್ಟೊಂದು ಅರ್ಥ ಆಗಿಲ್ಲ, ಬಟ್ ಸಾಂಗ್ ವಾಸ್ ವೆರಿ ಬ್ಯೂಟಿಫುಲ್. ಐ ವಾಸ್ ಎಂಜಾಯಿಂಗ್ ದ ಸಾಂಗ್. Thank you so much for singing. You can also find this song in my YouTube channel. Yes, sir. Chan Ki Rakhar. Sir? Me Chan Ki Rakhar. Okay, sir. 100% please subscribe to channel. Yes. Please you give me your channel link, sir. Yes. After dropping. Sure. Yeah, sir. ಇವಾಗ ಹೋಗೋಣ. ಸಾರ್ದು ನನಗೆ ಕೊಡ್ತಾರಂತೆ ಚಾನಲ್ ಲಿಂಕು, ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ದ ಸರ್. Thank you ಸರ್. ಲೆಟ್ಸ್ ಗೋ. ನೋಡ್ಬೋದು ಹೇಗಿದೆ ವೆದರ್ ಅಂದ್ಬಿಟ್ಟು. ಇದ್ದಕ್ಕಿದ್ದಂಗೆ ಚೇಂಜ್ ಆಗುತ್ತೆ, ಇದ್ದಕ್ಕಿದ್ದಂಗೆ ಅಲ್ಲ. ಇವಾಗ ಮಳೆ ನಿಂತೋಯ್ತು, ಮೋಡನು ಕ್ಲಿಯರ್ ಆಗಿದೆ. ಸಿಕ್ಕಾಪಟ್ಟೆ ಹೆಂಗೆ ರಾಸ್ಟಿಕ್ ಚೇಂಜ್ ಇದು. ನೋಡ್ಬೋದು ಹೇಗಿದೆ ವ್ಯೂ ಪಾಯಿಂಟ್ ಅಂತ. ನೆಕ್ಸ್ಟ್ ಲೆವೆಲ್. ಇಟ್ ಈಸ್ ಕೂಲ್. ವಾವ್. ಅರೆ ವಾ, ವಾಟ್ ಎ ವೆದರ್ ಸರ್. ಯು ಆರ್ ಇನ್ ಹೆವನ್ ಸರ್. You are in heaven. Really, Meghalaya peoples are in heaven. Because we can touch the cloud. I think so. ನೋಡಿ ಅದು ಹೆಂಗಿದೆ, ಹಳ್ಳಿ ಮಧ್ಯದಲ್ಲಿರೋದು ಊರುಗಳು ಅಷ್ಟು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಡೌನ್ ಅಲ್ಲಿ ಇದೆ. ಇವಾಗ ನಾನು ನಡ್ಕೊಂಡ್ ಬಂದ್ರೆ ನಡೆಯಕ್ ಆಗುತ್ತಾ ಇಲ್ಲಿ? ವೆನ್ ಐ ವಿಲ್ ವಾಕ್ ಐ ವಿಲ್ ನಾಟ್ ಕವರ್ ದಿಸ್ ಮಚ್. ಐ ಥಿಂಕ್ ಸೊ. ಐ ವಿಲ್ ಸ್ಟಕ್ ಇನ್ ಸೆಂಟರ್ ಓನ್ಲಿ. ವಾವ್, ಸೂಪರ್ ಸರ್. So today you can cover most of the things. Yeah, sir. Wow. ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ 2 o'clock, 2:15. ಕರೆಕ್ಟ್ ರೈಟ್ ಸರ್? In Jawai by 3 o'clock. 3 o'clock, ಓಕೆ. 3 ಗಂಟೆ ಅಷ್ಟಕ್ಕೆ ನಾವು ಜವಾಯಿಗೆ ರೀಚ್ ಆಗ್ತೀವಂತೆ. ಲೆಟ್ಸ್ ಗೋ. इधर से जवाई कितना किलोमीटर लगता है सर? अभी कम से कम 20-40 20, 40, 50 kilometers. ಓಕೆ. ಇವಾಗ ನನಗೆ ಚೆನ್ನಾಗಿ ಇಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ಬೇಕು ಅವ್ರಿಗೆ. ಈಸ್ಕೊಟ್ಟಾದ್ಮೇಲೆ ಇವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಅವ್ರದ್ದು ಒಳ್ಳೆ ವಿಷಯಗಳು ಅವ್ರ ಹತ್ರದಿಂದ ಕಳ್ಕೊತಾ ಇದ್ದೀನಿ. ನಿಮ್ಗೆ ಆಮೇಲೆ ಹೇಳ್ತೀನಿ. ಅದನ್ನ ಪರ್ಸ್ನಲ್ ಆಗಿದೆ,
ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಐ ಲವ್ ಇಟ್. ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಫಾಸ್ಟ್ ಮಾಡಿಕೊಂಡು ಹೈವೇಗೆ ಬಂದಿದ್ದೀವಿ. ಇಟ್ ಈಸ್ ಪ್ರಾಪರ್ ಹೈವೇ ಸರ್. ಯಾ, ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಐ ಆಮ್ ಹ್ಯಾವಿಂಗ್ ಚೆನ್ನ. ಹೆಂಗಿದೆ ನೋಡಿ ವೆದರ್, ನೆಕ್ಸ್ಟ್ ಲೆವೆಲ್. ಫುಲ್ ಫಾಗಿ. ಹೆಂಗಿದೆ ಗೊತ್ತಾ ರೋಡು? ಫುಲ್ ಹಿಂಗಿದೆ ರೋಡು. ನೆಕ್ಸ್ಟ್ ಲೆವೆಲ್. ದ ರೋಡ್ ಇಸ್ ಲೈಕ್ ದಿಸ್ ರೋಡ್ ಸರ್. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಉಮಲೋಂಗ್ ಅಲ್ಲಿ ಇದೀವಿ. ಇಲ್ಲಿಂದ ಜೋವಾಯಿಗೆ ಬಂದ್ಬಿಟ್ಟು 15 ಕಿಲೋಮೀಟರ್ಸ್ ಟು 20 ಕಿಲೋಮೀಟರ್ಸ್. ನೋ ಸರ್, ಇಲ್ಲಿಂದ ಜೋವಾಯಿಗೆ ಬಂದ್ಬಿಟ್ಟು 20 to 15 ಕಿಲೋಮೀಟರ್ಸ್. ಅಲ್ಲಿಂದ ಫ್ರಮ್ ದೇರ್ ಸರ್, ಫ್ರಮ್ ದೇರ್ ಟು ಯುವರ್ ಪ್ಲೇಸ್ ಓಕೆ. ಅಲ್ಲಿಂದ ಒಂದು 30 to 35 ಕಿಲೋಮೀಟರ್ ಸಾರ್ ಜೊತೆನೆ ಜರ್ನಿ ಮಾಡ್ತೀನಿ. ಅದಾದ್ಮೇಲೆ ಸಿಗ್ತೀನಿ ನಿಮ್ಗೆ. ಸೀದಾ ಅಲಾಯ್ ವಿತ್ ಸರ್, ಇಟ್ ಈಸ್ ಕ್ರೇಜಿ. But it should not come so much because wheel alignment will be lost, because braking will be very hard. The clutch plate will be getting so much pressure. ಇಲ್ಲೆಲ್ಲ ಕಡೆನೂ ಆ ಥರ ಅಲಾಯ್ ವಿಟ್ಸ್ ಇರೋದು, ಎಲ್ಲ ಆಚೆ ಬಂದಿರೋ ಅಲಾಯ್ ವಿಟ್ಸ್ ಆಲ್ಮೋಸ್ಟ್. ಇವಾಗ ನೋಡಿದ್ರೆ ನಾವು ಜವಾಯಿಗೆ ಒಳಗೆ ಎಂಟ್ರಿ ಆಗ್ಬಿಟ್ವಿ. ಇಟ್ ಇಸ್ ಜವಾಯ್ ಮಾರ್ಕೆಟ್. ಇವಾಗ ನಾವು ಹೋಗ್ತಾ ಇರೋದು ಬ್ಲಡ್ ಡೊನೇಷನ್ಗೆ. ಫಸ್ಟ್ ಅದು ಮುಗಿಸೋಣ, ಅದಾದ್ಮೇಲೆ ಸಿಗ್ತೀನಿ ನಿಮ್ಗೆ. ಯಾಕಂದ್ರೆ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತೆ ಅವ್ರ ಫ್ಯಾಮಿಲಿಯಲ್ಲಿ. ಸೊ ವಿ ಆರ್ ಡೊನೇಟಿಂಗ್ ಬ್ಲಡ್. ಅದಾದ್ಮೇಲೆ ನಿಮಗೆ ಸಿಗ್ತೀನಿ. ನಾವು ಬಂದ್ಬಿಟ್ಟು ಬ್ಲಡ್ ಡೊನೇಷನ್ಗೆ ಹೋಗ್ತಾ ಇದೀವಿ. ನೀವು ಹೋಗೋಣ. ಈ ಬ್ರೋ ಜೊತೆನೆ ಹೋಗ್ತಾ ಇರೋದು. ಲೆಟ್ಸ್ ಗೋ ಅಂಡ್ ಡೊನೇಟ್ ಅಂಡ್ ವಿ ಕಮ್. ನಾನು ಕೊಡ್ತೀನಿ ಬ್ಲಡ್, ಯಾಕಂದ್ರೆ ಅವ್ರಿಗಿಬ್ರು ಬೇಕಂತೆ, ಎಮರ್ಜೆನ್ಸಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯ್ತು ಬ್ಲಡ್ ಡೊನೇಟ್ ಮಾಡೋಣ ಅಂತ. ನಾನು ತುಂಬ ದಿನ ಆಗಿತ್ತು ಬ್ಲಡ್ ಡೊನೇಟ್ ಮಾಡಿ, ಅರೌಂಡ್ 1 year. ಇವಾಗ ಬ್ಲಡ್ ಡೊನೇಟ್ ಮಾಡೋಣ ಬನ್ನಿ. ಬ್ಲಡ್ ಡೊನೇಟ್ ಮಾಡಕ್ ಬಂದಿದ್ದೀವಿ. ಇಷ್ಟೆಲ್ಲ ಒಳ್ಳೆ ಥಿಂಗ್. ಈ ಲೈನ್ ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡಿದೆ. SB. Yeah. Blood group is O, right? O positive. How many states you have traveled? Around 8, right? How 8 states you have traveled? It is my 8th state. Your phone number? 8073 109753. 9753. When you started? 63 kgs. Now only I checked. Because I should minus this leg weight. So. Yeah. Now I will get a pinch. Where are you from, brother? I am from Bangalore. 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 Don't try. It is so dark. ಬೆಂಗಳೂರಲ್ಲಿ ಬ್ಲಡ್ ಕೊಡೋಕ್ಕೂ ಇಲ್ಲಿ ಬ್ಲಡ್ ಕೊಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇವಾಗ ಈ ಅಣ್ಣ ಅವರು ನನಗೆ ಇವತ್ತು ಸಿಕ್ಕಿದ್ದು, ಹಾಗೆ ಬ್ಲಡ್ ಬೇಕು ಅಂದರು ಎಮರ್ಜೆನ್ಸಿಗೆ, ಅದಕ್ಕೆ ನಾನು ಕೊಡೋಕೆ ರೆಡಿ ಆದೆ. ಬಟ್ ಏನಂದರೆ ಇಲ್ಲಿ ಬ್ಲಡ್ ಕೊಡುವಾಗ ಇಲ್ಲದೇ ಇರೋದೆಲ್ಲ ಕೇಳ್ತಾರೆ. ಮೀನ್ಸ್ ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊತಾರೆ ನಮ್ಮ ಬಗ್ಗೆ. ಅದಾದಮೇಲೆ ಬ್ಲಡ್ ಡೊನೇಷನ್ ತೊಗೋತಾರೆ. ಇವಾಗೆಲ್ಲ ಮುಗಿಸಿದ್ದೀನಿ. ಬ್ಲಡ್ ತೊಗೊಳುವಾಗ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಒಂದೇ ದಿನದಲ್ಲಿ ಮೀಟ್ ಮಾಡಿ ಇವಾಗ ಅವರು ಬ್ಲಡ್ ಕೊಡ್ತವ್ರೆ, ನಾನು ಬ್ಲಡ್ ಕೊಡ್ತಾ ಇದ್ದೀನಿ. ನೋಡೋಣ ನಂದು ಈಸ್ಕೊತಾರಲ್ವಂತೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ.
ಅವರಂತೂ ಬ್ಲಡ್ ಕೊಡ್ತಾ ಇದ್ದಾರೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೊಡ್ತೀನಿ, ಅವಾಗ ಕಂಟಿನ್ಯೂ ಮಾಡ್ತೀನಿ. ಬ್ಲಡ್ ಕೊಟ್ಟಿದ್ದಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬ್ಲಡ್ ಕೊಟ್ಟಿದ್ದೀನಿ ಅಂತ. ಫೈನಲಿ ಬ್ಲಡ್ ಕೊಟ್ಬಿಟ್ಟು ಹೊರಟಿದ್ದೀವಿ. ಲೆಟ್ಸ್ ಗೋ. ಇವಾಗ ಕಾರ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಬ್ಲಡ್ ಡೊನೇಟೆಡ್ ಮಾಡ್ಬಿಟ್ಟು ಹೌ ಯು ಆರ್ ಫೀಲಿಂಗ್ ಬ್ರೋ? ಗುಡ್. Healthy and strong. ಹೆಲ್ದಿ ಅಂಡ್ ಸ್ಟ್ರಾಂಗ್, ಗೆಟಿಂಗ್ ಎ ನ್ಯೂ ಬ್ಲಡ್, New energy and new blood. new blood net. Fresh. Fresh and clean. ಯಾ, ಇವಾಗ ನಾನು ಬ್ಲಡ್ ಕೊಟ್ಟಿದ್ದೀನಿ, ನೋಡ್ಬೋದು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನನಗೆ ಖುಷಿ ಆಯಿತು. ಇವಾಗ ನಾನು ಎಲ್ಲರಿಗೂ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅರೌಂಡ್ ಸ್ಟಿಲ್ ವಿ ಶುಡ್ ಟ್ರಾವೆಲ್ 30 ಕಿಲೋಮೀಟರ್ಸ್, ರೈಟ್ ಬ್ರೋ? Yeah. ಇನ್ನು 30 ಕಿಲೋಮೀಟರ್. ಅದಾದ್ಮೇಲೆ ಎಲ್ಲಿರ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಬೈಪಾಸ್, ಓಕೆ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಜೋಯ್ ಬೈಪಾಸ್ ಹತ್ರ ಇದೀವಿ. ಇನ್ನೇನು ಇವಾಗ ಸಿಕ್ಬಿಡ್ತೀವಿ ಜೋಯ್ ಬೈಪಾಸ್ ಹತ್ರ. ಅಲ್ಲ, ಆಫ್ಟರ್ ಡೊನೇಷನ್ ವಿ ಆರ್ ಡ್ರಿಂಕಿಂಗ್ ಸೂಪ್. ಹೌ ಇಸ್ ದ ಸೂಪ್ ಬ್ರೋ? ಗುಡ್. ಥ್ಯಾಂಕ್ ಯು. ಇವಾಗ ನೋಡಿದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ. ಈ ಅಕ್ಕ ಅವ್ರ ಅಮ್ಮಗೆ ಹುಷಾರಿದ್ದಿಲ್ಲ, ಅದಕ್ಕೆ ಅವ್ರು ಕೊಟ್ಟಿದ್ದು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಫಾರ್ ಫೀಡಿಂಗ್ ಮೀ. And thank you for helping us. ನೋ, ಇಟ್ಸ್ ಓಕೆ. ಇದು ಟ್ರೆಡಿಷನಲ್ ಡ್ರೆಸ್ ಆಫ್ It's a casual way. ಕ್ಯಾಶುವಲ್ ಡ್ರೆಸ್. ಇಟ್ ಈಸ್ ಆಲ್ಸೋ ಟ್ರೆಡಿಷನಲ್ ಡ್ರೆಸ್ ಆಫ್ Jain. ಓಕೆ. ಯಾ, ಲೆಟ್ಸ್ ಬೈ ಬ್ರೋ. ಥ್ಯಾಂಕ್ ಯು. ಬೈ 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 ಬೈ. ಯು ಶುಡ್ ಕಮ್ ವಿತ್ ಮೀ ಬ್ರೋ. ವೇರ್ ಆರ್ ಯು ಗೋಯಿಂಗ್? ಇವಾಗ ಬ್ರೋ ಜೊತೆನೆ ಹೋಗೋಣ ಒಂದು ಸ್ವಲ್ಪ ದೂರ, ಅದಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಟಿಲ್ ಬಾಯ್ ಸಿಸ್ಟರ್, ಬಾಯ್. Bye bye. ಆನ್ಲೈನ್ ಮೇಲೆ ಮಿಲ್ ಜಾಯಗೆ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ 25 ಕಿಲೋಮೀಟರ್ ಅಣ್ಣ ಜೊತೆ ಹೋಗ್ತಾ ಇದೀವಿ. ಕತ್ಲಾಗಿದೆ, ಎಲ್ಲಾದ್ರೂ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗೋಣ ನಾವು ಕೂಡ. ಲೆಟ್ಸ್ ಗೋ. ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗ್ತೀನಿ ಅಂತ ಹೇಳಿದ್ದೆ. ನೋಡ್ಬೋದು, ಅಲ್ಲೇ ಪೆಟ್ರೋಲ್ ಬಂಕು ಇದೆ. ಬಟ್ ಅಣ್ಣ ಹೇಳಿದ್ರು ಇವಾಗ ಮಳೆ ಬರೋ ಥರ ಇದೆ, ದಯವಿಟ್ಟು ಪೆಟ್ರೋಲ್ ಬಂಕಲ್ಲಿ ಇರಬೇಡ, ನಾನೇ ಪೇ ಮಾಡ್ತೀನಿ, ನನ್ನ ಫ್ರೆಂಡ್ ಅವ್ರು ಹೋಟ್ಲಿದೆ, ಬಾ ಅಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ಟಾಯ್ಲೆಟ್ ಮಾಡೋಕ್ಕೋಸ್ಕರ ನಿಲ್ಲಿಸಿದ್ರು. ಅಣ್ಣ ಟಾಯ್ಲೆಟ್ ಮಾಡೋಕೆ ಹೋಗೋರೆ. ಅವ್ರು ಬಂದಿದ ತಕ್ಷಣ ನಿಮಗೆ ಹೋಟ್ಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬ್ರೋ ಅವರ ಫ್ರೆಂಡ್ ಅವರ ಹೋಟೆಲ್ ಅಂತೆ, ಇಲ್ಲೇ ಸ್ಟೇ ಮಾಡು ಇವತ್ತು. ನಾಳೆ ಬೆಳಿಗ್ಗೆ ಇಲ್ಲೇ ಮೇನ್ ರೋಡ್ ಇದೆ, ನೋಡ್ಬೋದು, ಅದೇ ಮೇನ್ ರೋಡು. ಅಲ್ಲೇ ಹಾಗೆ ಎದ್ದು ಹೋಗು ಅಂತ ಹೇಳಿದ್ದಾರೆ. ಈ ವಿಡಿಯೋ ನಾನು ರೂಮ್ಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ, ಬನ್ನಿ. ಟು ಫೀಡಿಂಗ್ ದಿಸ್ ರೂಮ್ ನಂಬರ್ 2. ಥ್ಯಾಂಕ್ ಯು ಬ್ರೋ, ಇವರೇ ನಮಗೆ ರೂಮ್ ಕೊಡ್ತಾ ಇರೋದು. ಸೊ ಇವಾಗ ಈ ರೂಮಲ್ಲಿ ಸ್ಟೇ ಮಾಡ್ತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಯ್ಯಪ್ಪ. Then there, yeah. Thank you, bro. So thanks to you, bro. Thank you so much. Take a leave, bro. Tomorrow, Nice meeting you. yeah.